ಇವತ್ತು ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೇನೆ. ಈಗ ಅಪ್ಪ ಅಮ್ಮನಿಗೊಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ಅಪ್ಪ ನನ್ನನ್ನು ಪೇಟೆಗೆ ಬಿಟ್ಟು ಪುನಃ ಬಂದು ಮತ್ತೆ ಅಮ್ಮನೊಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗುದು. ಇನ್ನು ಬೆಂಗಳೂರಿಗೆ ಕಳೆದ ಸಲ ಇದೇ ರೀತಿ ಹೋಗುವಾಗ ಅಣ್ಣನ ಮದುವೆ ಉಂಟು ಅಂತ ಫುಲ್ ಖುಷಿಯಲ್ಲಿದ್ದೆ. ಇನ್ನೆಂತ ಇಲ್ಲ, ಇನ್ನು ಆಫೀಸಲ್ಲಿ ಕೆಲಸ ಮಾಡೋದು ಮತ್ತೆ ಊರಿಗೆ ಬರುದು. ನೋಡಿ, ಮಲ್ಲಿಯ ರಾಣಿ ಅಂತ ಇದರ ಹೆಸರು. ನನ್ನನ್ನು ಕಳಿಸಿ ಕೊಡ್ಲಿಕ್ಕೆ ನನ್ನೊಟ್ಟಿಗೆ ಬಂದದ್ದು. ನನ್ನಿಂದ ಮುಂದೆ ಹೋಗುದು ದಾರಿ ಗೊತ್ತಿಲ್ಲ ಅಂತ ಅದರ ಆಲೋಚನೆ ಆಗಿರ್ಬೇಕು. ನಿನ್ನೆ ಎಲ್ಲ ಜೋರು ಮಳೆ ಬಂದಿತ್ತು, ನಿನ್ನೆ ಸಂಜೆ ಅಂತ ಹೇಳಿದ್ರೆ ಸ್ವಲ್ಪ ರಾತ್ರಿ ಆಗಿತ್ತು. ಗುಡುಗು ಸಿಡಿಲು ಮಳೆ ಅಬ್ಬರವೇ ಅಬ್ಬರ. ಇವತ್ತು ಹೊಸ ಲೊಕೇಶನ್, ನನ್ನ ಕಿಚನ್ ಇಂದ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು. ನಾನು ಆಫೀಸಿಂದ ಬಂದು ಚಂದ ಫ್ರೆಶ್ ಆದದ್ದು ಅಂತ ಹೇಳಿದ್ರೆ ಸ್ನಾನೆಲ್ಲ ಮಾಡ್ಬೇಕಷ್ಟೇ. ಇನ್ನು ಕೂಡ ನಂಗೆ ಜೋರು ಹಸಿವಾಗ್ತಾ ಉಂಟು, ಅದಕ್ಕೋಸ್ಕರ ನಾನು ರಾಗಿ ಮೋಮೋಸ್ ಮಾಡುವ ಅಂತ ಇದ್ದೇನೆ. ಬಂದ ತಕ್ಷಣ ಈಗ ಬೇಗ ಬೇಗ ಮೋಮೋಸ್ ಮಾಡಿ ತಿಂದು ಅದಾದ ನಂತರ ಫ್ರೆಶ್ ಆಗಿ ಮತ್ತೆ ಉಳಿದ ಕೆಲಸ ಎಲ್ಲ ಮಾಡುವ ಅಂತ. ಅದೊಂದು ಸ್ವಲ್ಪ ಬೇಗ ಆಗ್ತದೆ ಅಂತ ನೋಡಿದ್ದೆ ನಾನು. ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲ ಈಗ ಟ್ರೆಂಡಿಂಗ್ ಆಗ್ತಾ ಉಂಟು. ಅದು ನಿಜವಾಗ್ಲೂ ಮೈದಾದಲ್ಲಿ ಮಾಡ್ಲಿಕ್ಕೆ. ನಾನು ರಾಗಿ ಸ್ವಲ್ಪ ಹೆಲ್ದಿ ಅಲ್ವಾ, ರಾಗಿ ಮತ್ತೆ ತರಕಾರಿಗಳು ಅಂತ ಹೇಳಿದ್ರೆ ಯಾವುದೆಲ್ಲ ತರಕಾರಿ ಬೇಕು ಅದನ್ನೆಲ್ಲ ಹಾಕಿ ಮಾಡುವಂತ ಇದ್ದೇನೆ. ಹಾಗಾಗಿ ಅದರ ಜೊತೆಗೆ ವಿಡಿಯೋ ಕೂಡ ಮಾಡಿ ನಿಮ್ಗೆಲ್ಲ ಶೇರ್ ಮಾಡುವ ಅಂತ. ಬೇರೆ ಎಂತ ಆದ್ರೂ ಕಂಟೆಂಟ್ ಬೇಕಲ್ವಾ, ಅದಕ್ಕೋಸ್ಕರ. ಹಾಗೆ ನೋಡುವ, ನಾನೀಗ ಬೇಗ ತರಕಾರಿ ಎಲ್ಲ ತೊಳೆದು ಕಟ್ ಮಾಡ್ಲಿಕ್ಕೆ ರೆಡಿ ಮಾಡ್ತೇನೆ, ಆಯ್ತಾ. ಅಲ್ಲಿ ಹಿಂದೆ ಎಲ್ಲ ಥಿಂಗ್ಸ್ ಇಗ್ನೋರ್ ಮಾಡಿ ಆಯ್ತು. ಅಲ್ಲಿ ಕೆಲವು ಮರದ ಸಲಕರಣೆ ಉಂಟು, ಅದು ಈ ಕೆಳಗಿನ ಮನೆ ಬರುತ್ತೆ, ಅವ್ರು ಇಟ್ಟಿದ್ದಾರೆ. ಬೇಕಿದ್ರೆ ಕ್ಲೀನ್ ಮಾಡಿ ಕೊಡ್ತೇವೆ ಹೇಳಿದ್ರು. ನನ್ಗೆ ಅದು ಅಗತ್ಯ ಇಲ್ಲ, ಪರವಾಗಿಲ್ಲ ಇರ್ಲಿ ಅಂತ ಹೇಳಿದೆ. ಮತ್ತೆ ನನ್ನ ಬ್ಯಾಗ್ ಕೆಲವೆಲ್ಲ ಉಂಟು. ಹಾಗೆ ಇದು ನನ್ನದು ಚಾಪಿಂಗ್ ಬೋರ್ಡ್. ತರಕಾರಿ ಎಲ್ಲ ಕಟ್ ಮಾಡಿ ಕಲೆ ಆಗಿದೆ ಸ್ವಲ್ಪ. ಇದು ಬಿದುರಿದ್ದಾಯ್ತಾ, ಹಾಗಾದ ಕಾರಣ ಆರೋಗ್ಯಕ್ಕೆ ಅಂತ ಸಮಸ್ಯೆ ಇಲ್ಲ. ಇದು ಡಿಮಾರ್ಟ್ ಇಂದ ತಕೊಂಡದ್ದು, ನಾನು ಇಲ್ಲಿ ಹತ್ತಿರ ಡಿಮಾರ್ಟ್ ಇತ್ತು, ಹಾಗೆ ಅಲ್ಲಿಂದ ತಕೊಂಡದ್ದು. ತುಂಬಾ ಸಮಯ, 1 ವರ್ಷ ಕಳೀತು. ಆದ್ರೂ ಕೂಡ ಇದು ನನಗೆ ತುಂಬಾ ಇಷ್ಟ, ಚಾಪಿಂಗ್ ಬೋರ್ಡ್, ಆಯ್ತಾ. ಮತ್ತೆ ಇದರೊಟ್ಟಿಗೆ ಇದೊಂದು ಚಾಕು ಚೂರಿ. ಇದೆಂತ ಅಂತ ಹೇಳಿದ್ರೆ ನನ್ನ ಅಕ್ಕ ಮತ್ತೆ ಬಾವ ಒಂದ್ಸಲ ಬಂದಿದ್ದಾಗ ಅವ್ರು ತಕೊಂಡು ಬಂದದ್ದು. ಯಾಕಂತ ಹೇಳಿದ್ರೆ ಮನೆಗೆ ಕೂಡ ಈ ಚೂರಿಯನ್ನು ತಕೊಂಡು ಹೋಗಿದ್ರು ಅವ್ರು. ಇಂಥದ್ದೇ ಒಂದು ಚೂರಿಯನ್ನು ಚಂದ ಶಾರ್ಪ್ ಉಂಟು, ಒಳ್ಳೆ ಶಾರ್ಪ್ ಉಂಟು. ಹಾಗಾದ ಕಾರಣ ನನಗೆ ಕೂಡ ಬೇಕು ಅಂತ ಹೇಳಿ ಆನಿಯನ್ ಎಲ್ಲ ಕಟ್ ಮಾಡ್ಲಿಕ್ಕೆ ತುಂಬಾ ಚಂದ ಆಗ್ತದೆ ಇದು. ಅದಕ್ಕೋಸ್ಕರ ಅವರ ಹತ್ರ ತರಲಿಕ್ಕೆ ಹೇಳಿ, ಊರಿನ ಚಾಕು. ಮಾತಾಡ್ತಾ ಇದ್ರೆಲ್ಲ ನನಗೆ ಕೆಲಸ ಆಗುದಿಲ್ಲ, ಆಯ್ತಾ. 2 ಕೆಲಸ ಮಾಡ್ತಾ ಇದ್ದೇನೆ. ಮೈಕ್ ಎಲ್ಲ ನನ್ನ ಹತ್ರ, ಹಾಗಾದ ಕಾರಣ ನಿಮ್ಗೆ ವಾಯ್ಸ್ ಚಂದ ಕೇಳ್ತದಿಲ್ಲ ಗೊತ್ತಿಲ್ಲ. ಇನ್ನೊಂದು ಮೈಕ್ ತೆಕ್ಕೊಳ್ಬೇಕು. ನಾನು ಜಾಸ್ತಿ ತರಕಾರಿ ಮತ್ತೆಂತಾದ್ರೂ ತರಿಸ್ಲಿಕ್ಕಿದ್ರೆ ಸಾಮಾನುಗಳನ್ನೆಲ್ಲ ಉಂಟಲ್ಲ ಆನ್ಲೈನ್ ಅಲ್ಲೇ ತರಿಸುದು. ಒಂದು ಫ್ಲಿಪ್ಕಾರ್ಟ್ ಮಿನಿಟ್ಸ್, ಇಲ್ಲದಿದ್ರೆ ಜೆಪ್ಟೋ, ಇಲ್ಲದಿದ್ರೆ ಬ್ಲಿಂಕಿಟ್, ಇಲ್ಲದಿದ್ರೆ ಬಿಗ್ ಬಾಸ್ಕೆಟ್. ಇದು ಜಾಸ್ತಿ ನಾನು ಯೂಸ್ ಮಾಡುವಂತದ್ದು. ನನಗೆ ಇಲ್ಲಿ ಹತ್ತಿರ ನಾನು ಹೋಗಿ ತಕೊಳ್ಬಹುದು. ಆದ್ರೆ ಸಮಸ್ಯೆ ಅಂತ ಹೇಳಿದ್ರೆ ನನಗೆ ವಾದ ಮಾಡ್ಲಿಕ್ಕೆಲ್ಲ ಬರುದಿಲ್ಲ. ವಾದ ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟ, ಈಗ ನಿಗದಿತ ನಮಗೊಂದು ಕೆಲವು ತರಕಾರಿಗಳದ್ದು ಪ್ರೈಸ್ ಗೊತ್ತಿರ್ತದೆ. ಅದು ಗೊತ್ತಿದ್ದು ಅದಕ್ಕಿಂತ ಜಾಸ್ತಿ ಹೇಳ್ತಾರೆ ಇಲ್ಲಿ. ಒಂದೊಂದ್ಸಲ ಮುಖ ನೋಡಿ ಬೆಲೆ ಹೇಳ್ತಾರೆ. ಹಾಗಿರುವಾಗ ನಾವು ಮಂಗಳೂರಿನವರಂತ ಗೊತ್ತಾದಾಗ ಮತ್ತೆ ಕೂಡ ಸ್ವಲ್ಪ ಜಾಸ್ತಿ ಹೇಳಿದ್ದು ನನಗೆ ಅನುಭವ ಉಂಟು. ಹಾಗಿರುವಾಗ ಹೇಳಿದ್ದು ಕೊಟ್ಟು ತಕೊಂಡು ಬರ್ತೇನೆ ನಾನು, ಜಾಸ್ತಿ ವಾದ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಿರುವಾಗ ನಂಗೆ ತುಂಬಾ ಸಹಾಯಕ ಆಗಿರುವಂತದ್ದು ಆನ್ಲೈನ್ ಆ್ಯಪ್. ಅದರಲ್ಲಿ ಎಂತ ಅಂತ ಹೇಳಿದ್ರೆ
ನಿಗದಿತ ಪ್ರೈಸ್ ಇರ್ತದೆ, ಅದನ್ನೇ ನಾವು ಖರೀದಿ ಮಾಡ್ಬೋದು. ಕೆಲವೊಂದ್ಸಲ ಆಫರಲ್ಲಿ ತುಂಬಾ ಕಡಿಮೆಗೆ ಕೂಡ ಸಿಗ್ತದೆ. ಮತ್ತೆ ನನಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು ಅಂತ ನಾನು ಕಂಪೇರ್ ಮಾಡಿ ನೋಡಿ ಈಗ ಆನ್ಲೈನ್ ಇದಕ್ಕೆ ಶಿಫ್ಟ್ ಆಗಿರುವಂಥದ್ದು. ಹಾಗೆ ಇವತ್ತು ನಾನು ಒಂದಷ್ಟು ತರಕಾರಿಗಳು ಬೇಕಿತ್ತು ನನಗೆ, ಅದರ ಜೊತೆಗೆ ನನಗೆ ಡ್ರಮ್ ಸ್ಟಿಕ್ ಫ್ರೀ ಆಗಿ ಸಿಕ್ಕಿದೆ ಆಯ್ತಾ. ನಿಜವಾಗ್ಲೂ ಇದರಲ್ಲಿ 42 ರೂಪಾಯಿ, 2 ಯೂನಿಟ್ಗೆ 42 ರೂಪಾಯಿ ಅಂತ ಉಂಟು. ಅವರು ಡೆಲಿವರಿ ಮಾಡುವಾಗ ನಾನು ಹೇಳಿದೆ ಇದು ನನ್ನ ಆರ್ಡರ್ ಅಲ್ಲ, ನಾನು ಡ್ರಮ್ ಸ್ಟಿಕ್ ಆರ್ಡರ್ ಮಾಡಲಿಲ್ಲ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು ಯಾರಿಗೋ ಬೇರೆಯವರಿಗೆ ಹಾಕುದು ತಪ್ಪಿ ನಿಮ್ಗೆ ಹಾಕಿದಿರ್ಬೋದು, ಪರವಾಗಿಲ್ಲ ತೆಕ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು. ಹಾಗಾದ ಕಾರಣ ನಾನು ತೆಕ್ಕೊಂಡೆ. ನನಗೆ ಗೊತ್ತಿಲ್ಲ, ನಾನು ಸಾಂಬಾರ್ ಇಂಥದ್ದೆಲ್ಲ ಎಂತ ಮಾಡುದಿಲ್ಲ ಆಯ್ತಾ. ಯಾಕಂತ ಹೇಳಿದ್ರೆ ನನಗೆ ಅಷ್ಟು ಸಮಯಾವಕಾಶ ಕೂಡ ಸಿಗುದಿಲ್ಲ. ಬೆಳಿಗ್ಗೆ ಎಲ್ಲ ಯಾರು ಸಾಂಬಾರ್ ಮಾಡ್ತಾರೆ, ರಾತ್ರಿ ಕೂಡ ಅಷ್ಟೇ ನಾನು ಊಟ ಮಾಡುದಿಲ್ಲ ರಾತ್ರಿ. ಅದು ನನ್ನ ಸಣ್ಣದಿರುವಾಗಿನಿಂದ ಅಭ್ಯಾಸ. ಎಂತಾದ್ರೂ ಫ್ರೂಟ್ಸ್ ಎಂತಾದ್ರೂ ತಿಂದು ಮಲಗುವಂಥದ್ದು. ಹಾಗೆ ಇದು ಕೊಟ್ಟಿದ್ದಾರೆ, ಹಾಗೆ ಬೇಯಿಸಿ ತಕೊಂಡು ಹೋಗ್ತೇನೆ ಇಲ್ಲದಿದ್ರೆ ಸೂಪ್ ಎಂತಾದ್ರೂ ಮಾಡಿ ಕುಡಿಬಹುದಲ್ಲ, ಚಂದ ಆಗ್ತದೆ ಇದ್ರದ್ದು ಸೂಪ್. ಎಷ್ಟು ಜನರಿಗೆ ಗೊತ್ತುಂಟು ಗೊತ್ತಿಲ್ಲ ನನಗೆ. ಇದೊಂದು ಫ್ರೀ ಸಿಕ್ಕಿದೆ. ಮತ್ತೆ ಕ್ಯಾಬೇಜ್ ತಕೊಂಡಿದ್ದೇನೆ. ಇಲ್ಲಿ ಕೆಳಗೆ ಸೂಪರ್ ಮಾರ್ಕೆಟ್ನ ಹಾಗೆಲ್ಲ ಇಲ್ಲ, ತರಕಾರಿ ರೈತರ ಮಾರುಕಟ್ಟೆ ಇಂಥದ್ದೆಲ್ಲ ಇದ್ರೆ ಎಲ್ಲ ನಮ್ಗೆ ಸುಲಭ ಆಗ್ತದೆ ಹೋಗಿ ಎಲ್ಲ ತಕೊಂಡ್ ಬರ್ಲಿಕ್ಕೆ. ಫಿಕ್ಸ್ಡ್ ರೇಟ್ ಇರ್ತದಲ್ಲ. ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಿರುದು ನಾನಿರುವಂತ ಜಾಗದಲ್ಲಿ. ಹಾಗಿರುವಾಗ ಅವರು ಹೇಳಿದ ರೇಟ್ ನಾನು ಕೊಡ್ಬೇಕಾಗ್ತದೆ, ವಾದ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಹಾಗಾದ ಕಾರಣ ಆನ್ಲೈನಲ್ಲಿ ತರಿಸುದು. ಅದನ್ನು ಚಂದ ತೊಳೆದು ಕಟ್ ಮಾಡ್ತೇನೆ ಆಯ್ತಾ. ನನ್ಗೆ ತರಕಾರಿ ಎಲ್ಲ ತಿನ್ಲಿಕ್ಕೆ ತುಂಬಾ ಇಷ್ಟ. ಹಸಿ ತರಕಾರಿ ಕ್ಯಾಬೇಜ್ ಅಂತೂ ತುಂಬಾ ಇಷ್ಟ ಆಗ್ತದೆ. ಕ್ಯಾಬೇಜ್, ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಮತ್ತೆ ಸ್ವಲ್ಪ ಹಸಿ ಮೆಣಸು ಕೂಡ ಹಾಕ್ಬೋದು. ಉಪ್ಪು ಸ್ಪ್ರಿಂಕಲ್ ಮಾಡಿ ಅದಕ್ಕೆ ಲಿಂಬೆ ಹುಳಿ ಹಿಂಡಿ ಊಟಕ್ಕೆ ಸಲಾಡ್, ಹಸಿ ಸಲಾಡ್ ಸೂಪರ್ ಇರ್ತದೆ. ನನ್ಗಿದಿಷ್ಟು ಬೇಕಾಗುದಿಲ್ಲ, ಕಾಲು ಭಾಗ ಸಾಕು. ಮತ್ತೆ ಕಾಲು ಭಾಗ ನಾಳೆ, ಮತ್ತೆ ಕಾಲು ಭಾಗ ನಾಡಿದ್ದು. ಎಂತೆಲ್ಲ ಆಗ್ತದೆ ನೋಡುವ. ಫ್ರಿಡ್ಜ್ ಇಲ್ಲ ನನ್ನ ಹತ್ರ, ಇಲ್ಲಿ ಅಗತ್ಯ ಬೀಳುದಿಲ್ಲ ಅಂತ ನಾನು ಖರೀದಿ ಮಾಡಲಿಲ್ಲ. ನೋಡುವ, ಉಳಿದ್ರೆ ಮಾಡುದಿಲ್ಲ, ಇದ್ರೆ ಉಳಿದಿದ್ರೆ ಪಲ್ಯ ಮಾಡಿ ತಕೊಂಡು ಹೋಗುದು. ನನ್ಗೆ ಒಂದು ಹೇಳ್ಬೇಕಿತ್ತು, ತುಂಬಾ ದಿವಸದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ಗೊಂದು ಮೆನ್ಷನ್ ಮಾಡ್ಬೇಕು. ಎಂತ ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಹಾಗೆ ಊರಿಗೆ ಹೋಗುದನ್ನು ಸಾಕಷ್ಟು ಜನ ನೋಡಿರ್ತೀರ ಯೂಟ್ಯೂಬ್ ವಿಡಿಯೋದಲ್ಲಿ. ಹಾಗೆ ನನ್ನ ಸಾಕಷ್ಟು ಜನ ಸಂಬಂಧಿಕರು ಕೂಡ ಕೇಳ್ತಾ ಇರ್ತಾರೆ, ನೀನು ಪ್ರತಿ ವಾರ ಹೋಗಿ ಬರುದಾ, ಧರ್ಮದ ಬಸ್ಸಲ್ಲಿ ಹೋಗುದಾ ಅಂತ ಹೇಳಿದ್ರೆ, ಫ್ರೀ ಬಸ್ ಉಂಟಲ್ಲ ಈಗ ಸರ್ಕಾರದ, ಅದರಲ್ಲಿ ಹೋಗುದಾ, ರೈಲಲ್ಲಿ ಹೋಗುದಾ ಅಂತೆಲ್ಲ. ನಾನು ನಿಜವಾಗ್ಲೂ ಐರಾವತ ಇಲ್ಲದಿದ್ರೆ ರಾಜಹಂಸ ಹೀಗೆ ಬುಕ್ ಮಾಡಿ ಹೋಗುವಂತದ್ದಾಯ್ತಾ. ಅದನ್ನು ಕೇಳಿ ಕೆಲವರಿಗೆಲ್ಲ ಸ್ವಲ್ಪ ಮಂಡೆ ಬಿಸಿ ಆಗ್ತದೆ. ಅಂತ ಹೇಳಿದ್ರೆ ವಾರ ವಾರ ಇವಳು ಖರ್ಚು ಮಾಡಿ ಹೋಗುದು ಸಾಕು ಅಂತ. ನಾನು ಹೇಳುದು, ನಾವು ದುಡಿತಾ ಇದ್ದೇವೆ ಅಂತ ಹೇಳಿದಾಗ ನಮ್ಮ ಅಗತ್ಯಕ್ಕೆ ನಾವು ಖರ್ಚು ಮಾಡುದ್ರಲ್ಲಿ ತಪ್ಪಿಲ್ಲ. ಈಗ ನನ್ಗೆ ಫ್ರೀ ಬಸ್ ಅಲ್ಲಿ ಹೋಗ್ಬೋದು, ಆದ್ರೆ ಸಮಸ್ಯೆ ಎಂತಂತ ಹೇಳಿದ್ರೆ ಫ್ರೀ ಬಸ್ನ ಆ ಒಂದು ಇದು ಗೊತ್ತಿರ್ಬೋದು ನಿಮ್ಗೆ, ಕಷ್ಟ ಎಷ್ಟು ಉಂಟು ಅಂತ. ಅದ್ರಲ್ಲಿ ಎಂತೆಂತವರೆಲ್ಲ ಬರ್ತಾರೆ ಅಂತ ಹೇಳಿದ್ರೆ, ಗಂಡಸರು ಕೂಡ ಅಷ್ಟೇ, ಹೆಂಗಸರು ಕೂಡ ಅಷ್ಟೇ. ನನ್ಗೆ ಅದ್ರಲ್ಲೆಲ್ಲ ಸೆಟ್ ಆಗುದಿಲ್ಲ ಆಯ್ತಾ. ಅಶ್ವಮೇಧ ಆದ್ರೆ ಪರವಾಗಿಲ್ಲ, ಆದ್ರೆ ನಾವು ಹೋಗುವ ಸಮಯಕ್ಕೆ ಸರಿಯಾಗಿ ನಮ್ಮ ಊರಿಗೆ ತಲುಪುವ ಬಸ್ ಆಗ್ಬೇಕದು. ಅಂತ ಹೇಳಿದ್ರೆ ಈಗ ನನಗೆ ಊರಿಂದ ಇಲ್ಲಿಗೆ ಬರುವಾಗ ನನ್ನ ಈ ರೂಮ್ನ ಹತ್ತಿರ ಒಂದು 5 ಕಿಲೋಮೀಟರ್ನಷ್ಟು ಅಂತರದಲ್ಲಿ ಬಸ್ ಸ್ಟಾಪ್ ಎಲ್ಲ ಇದ್ರೆ ನನಗೆ ಸುಲಭ ಆಗ್ತದೆ. ಇದು ರಾತ್ರಿ ಯಾವಾಗಲೂ ಮೆಜೆಸ್ಟಿಕ್ ಅಥವಾ ಇಲ್ಲಿ ಮೈಸೂರು ಸ್ಯಾಟಲೈಟ್ ಇಲ್ಲೆಲ್ಲ ತಲುಪಿದ್ರೆ ಉಂಟಲ್ಲ, ನನಗೆ ಕಷ್ಟ ಆಗ್ತದೆ ಬರ್ಲಿಕ್ಕೆ. ನಾನು ನನ್ನ ಸೇಫ್ಟಿಯನ್ನು ಮುಖ್ಯವಾಗಿ ನೋಡುವಂಥದ್ದು. ನನಗೆ ಈ ಐರಾವತದಲ್ಲಿ ಆದರೆ ತುಂಬ ಸೇಫ್ಟಿ ಇರ್ತದೆ. ಫಿಮೇಲ್ ಇದು ಸಿಂಗಲ್ ಲೇಡಿ ಬುಕ್ ಮಾಡಿ ನನ್ನ ಹತ್ರ ಲೇಡೀಸ್ ಕೂತ್ಕೊಳ್ಳುವ ಹಾಗೆ ನನ್ನ ಪ್ರಯಾಣದುದ್ದಕ್ಕೂ ಆರಾಮವಾಗಿ ಬರ್ಬೋದು ನಾನು. ಹಾಗೆ ಹೋಗುವಾಗ ಕೂಡ ಅಷ್ಟೇ. ಮತ್ತೆ ಬೆಂಗಳೂರಿನಲ್ಲಿ ವಾಸ ಇರುವವರು ಪಿ ಜಿಗಾಗಿರಬಹುದು, ರೂಮಿಗಾಗಿರಬಹುದು, ಕಡಿಮೆಯಲ್ಲಿ 8,000-9,000 ಸಾವಿರ ಎಲ್ಲರೂ ಕೂಡ ಕಟ್ತಾರೆ. ಆದರೆ ನಾನು 5,000ಕ್ಕಿಂತಲೂ ಕಡಿಮೆ ಇರುವಂತಹ ರೂಮನ್ನು ನೋಡಿಯೇ ತೆಕ್ಕೊಂಡದ್ದು. ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಐಷಾರಾಮಿ ರೂಮಿನ ಅಗತ್ಯ ಇಲ್ಲ ಅಥವಾ ಪಿ ಜಿಯ ಅಗತ್ಯ ಇಲ್ಲ. ನನಗೆ ಬೇಕಾಗಿರುವಂಥದ್ದು ತಿನ್ಲಿಕ್ಕೊಂದು, ಅಡಿಗೆ ಮಾಡ್ಲಿಕ್ಕೆ ಪುಟ್ಟ ಕೋಣೆ, ಮಲಗ್ಲಿಕ್ಕೊಂದು ಕೋಣೆ. ಬೆಂಗಳೂರಲ್ಲಿ ಕೆಲಸ ದಿನ ಇಡೀ ನಾನು ಆಫೀಸಲ್ಲಿ ಮಾಡುವಂಥದ್ದು, ಸಂಜೆ ಒಂದು ಬಂದು ಮಲಗುವ ಹೊತ್ತಿಗೆ ನನಗೊಂದು ಜಾಗ ಬೇಕಾದ್ದು, ಸೂರು ಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ನನ್ನ ಯೋಚನೆ ಹಾಗೆ ಇದ್ದದ್ದು. 5,000ಕ್ಕಿಂತಲೂ ಕಡಿಮೆ ಇರುವ ಬಜೆಟ್ ಇದ್ದೊಂದು ರೂಮ್ ಹುಡುಕಿಕೊಂಡು ಮಿಕ್ಕಿದ್ರಲ್ಲಿ ನಾನು ನನ್ನ ಪ್ರಯಾಣಕ್ಕೆ ಹಾಕಬೇಕು ಅಂತ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿತ್ತು, ನಾನು ಒಂದು ವೇಳೆ ನನಗೆ ಹೈಬ್ರಿಡ್ ಇಲ್ಲದಿದ್ರು ಕೂಡ ತಿಂಗಳಲ್ಲಿ 1 ಸಲ ಆದ್ರೂ ನಾನು ಊರಿಗೆ ಹೋಗಿಯೇ ಹೋಗ್ತೇನೆ. ಹಾಗಿರುವಾಗ ನನಗೆ ಪ್ರಯಾಣದ ಖರ್ಚು ಬಿದ್ದೇ ಬೀಳ್ತದೆ. ಅದನ್ನು ಕೂಡ ಯೋಚನೆ ಮಾಡಿಕೊಂಡು ನಾನು ಅಲ್ಲಿಂದ ಅಲ್ಲಿಗೆ ಹೊಂದಿಸಿಕೊಂಡದ್ದು ಬಜೆಟ್ ಅನ್ನು. ಅದರ ಜೊತೆಗೆ ನನಗೀಗ ಕೊಲಾಬರೇಷನ್ ಅಲ್ಲಿ ಮಾಡಿದ್ರಲ್ಲಿ ಕೂಡ ಅಷ್ಟೊಂದು 5-10 ಸಲ ಹೋಗಿ ಬರುವಷ್ಟು ದುಡ್ಡು ಸಿಕ್ಕಿದೆ. ಹಾಗಾದ ಕಾರಣ ನಾನು ಎಕ್ಸ್ಟ್ರಾ ಆಗಿ ನನಗೆ ಅದು ಸಿಕ್ಕಿರುವಂಥದ್ದು, ಅದು ನನ್ನ ಪ್ರಯಾಣದ ಖರ್ಚಿಗೆ ಬೀಳ್ಬಹುದು.
ಹಾಗೆ ಒಂದು ವೇಳೆ ಅದು ಸಿಕ್ಕದಿದ್ರು ಕೂಡ ಅಷ್ಟೇ, ನಾನು ದುಡಿತೇನೆ, ನನ್ನ ಮನೆಗೆ ಕೂಡ ಕಳಿಸ್ತೇನೆ. ಅದರ ಜೊತೆಗೆ ಮನೆಯ ಬಿಲ್ ಆಗಿರಬಹುದು ಅಥವಾ ಇನ್ನಿತರ ಮೊಬೈಲ್ ರೀಚಾರ್ಜ್ ಇಂಥದ್ದನ್ನು ಕೂಡ ನಾನು ಜವಾಬ್ದಾರಿ ವಹಿಸ್ಕೊಳ್ತೇನೆ. ಅದರ ಜೊತೆಗೆ ನನ್ನ ಖರ್ಚುಗಳು ಇದೆಲ್ಲ ಬಿಟ್ಟು ಪ್ರಯಾಣದ್ದು ಕೂಡ ಉಂಟು ನನ್ನ ಹತ್ರ. ಅಂದ್ರೆ ಪ್ಲಾನ್ ಇಲ್ಲದೆ ಯಾವುದನ್ನು ಕೂಡ ಯಾರು ಮಾಡ್ಲಿಕ್ಕಿಲ್ಲ. ಅದು ಒಂದು ವೇಳೆ ಹಾಗೆ ಪ್ಲಾನ್ ಇಲ್ಲದೆ ಒಟ್ಟಾರೆ ಮಾಡುವವರು ಯಾರಂತ ಹೇಳಿದ್ರೆ ಮನೆಯಲ್ಲಿ ಆಲ್ರೆಡಿ ಆಸ್ತಿ ಪಾಸ್ತಿ ಎಲ್ಲ ಇರುವವರು. ಹಾಗಾದ ಕಾರಣ ಈ ಮಧ್ಯಮ ವರ್ಗದವರಿಗೆ ಅವರದ್ದೇ ಆದ ಪ್ಲಾನಿಂಗ್ಸ್ ಎಲ್ಲ ಇರ್ತದೆ. ಹಾಗಾದ ಕಾರಣ ನಾನು ಇದನ್ನು ಕೆಲವರಿಗೆ ತಿಳಿಯಪಡಿಸ್ಬೇಕಿತ್ತು, ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು. ಅಷ್ಟಾಗಿ ಕೂಡ ಇವಳು ಖರ್ಚು ಮಾಡಿಕೊಂಡು ಹೋಗ್ತಾಳೆ ಹಾಗೆಲ್ಲ ಮಂಡೆ ಬಿಸಿ ಆಗೋರು ಇದ್ದಾರೆ, ಅದಕ್ಕೋಸ್ಕರ ಹೇಳುವಂತದ್ದು. ನಾನು ಒಂದು ಸ್ಪಷ್ಟನೆ ಕೊಟ್ಟದ್ದು ಅಷ್ಟು ಹೇಳಿ ಕೂಡ ಮತ್ತು ಕೂಡ ನೀವು ನನ್ನ ಇದನ್ನು ಮಾಡ್ತೀರಂತ ಹೇಳಿದ್ರೆ ನನ್ಗೆ ಎಂತ ಸಮಸ್ಯೆ ಇಲ್ಲ. ತುಂಬಾ ಸಮಯದಿಂದ ಅದೊಂದು ಹೇಳ್ಬೇಕು, ಯಾಕಂತ ಹೇಳಿದ್ರೆ ನನ್ನ ಹತ್ರ ತುಂಬಾ ಜನ ಕೇಳಿದ್ದಾರೆ. ಈಗ ಸದ್ಯ ಫಂಕ್ಷನ್ಸಿಗೆಲ್ಲ ಹೋಗಿದ್ದೆ, ಅಲ್ಲಿ ಕೂಡ ಅಷ್ಟೇ. ಮತ್ತೆ ಹೀಗೆ ಸಾಮಾನ್ಯವಾಗಿ ನನ್ನ ವ್ಲಾಗ್ಸ್ ಎಲ್ಲ ನೋಡುವವರಿಗೆ ಕೂಡ ಸಾಕಷ್ಟು ಜನರಿಗೆ ಸಂಶಯ ಇರ್ಬೋದು, ಇವಳು ಪ್ರತಿ ವಾರ ಹೋಗಿ ಬರೋದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡುವಳು ಅಂತ ಹಾಗೆಲ್ಲ ಅನ್ನಿಸ್ಬಹುದಲ್ಲ. ಅದಕ್ಕೋಸ್ಕರ ನಾನೊಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು. ನನ್ನ ಖರ್ಚಿನ ಇದರಲ್ಲಿ ನಾನು ಪ್ರಯಾಣದನ್ನು ಸೇರಿಸಿಕೊಂಡೇ ಎಲ್ಲ ನೋಡಿಕೊಳ್ತಾ ಇರುವಂತದ್ದು. ನನಗೆ ತುಂಬಾ ಅಗತ್ಯ ಮೆಂಟಲ್ ಪೀಸ್. ನಮ್ಗೆ ಎಂತ ಉಂಟು ಎಂತ ಇಲ್ಲ ಅಂತ ಹೇಳೋದಕ್ಕಿಂತ ಮಾನಸಿಕ ನೆಮ್ಮದಿ ತುಂಬಾ ಮುಖ್ಯ. ಅದು ನನಗೆ ಸಿಗುದು ನನ್ನ ಊರಲ್ಲಿ, ನನ್ನ ಮನೆಯಲ್ಲಿ. ಇಲ್ಲಿದ್ದುಕೊಂಡು ನೆಮ್ಮದಿ ಇಲ್ಲ, ಅಷ್ಟು ದುಡ್ಡನ್ನು ಕೂಡಿಟ್ಟು ನಾನು ಊರಿಗೆ ಹೋಗುದಿಲ್ಲ ಈ ಸಲ ಅಂತ ಇಲ್ಲಿ ಒಂದು ವಾರ ನಾನು ನನ್ನ ಗೋಳು ಯಾರು ಕೇಳುವವರು? ಯಾರು ಕೂಡ ಮಾತಾಡ್ಲಿಕ್ಕೆಲ್ಲ ಜನ ಇಲ್ಲ. ಜನ ಇದ್ದಾರೆ, ಕೆಳಗಿದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಯಾವತ್ತೂ ಕೂಡ ಅವ್ರು ಇರುವುದಿಲ್ಲ. ಮತ್ತೆ ಇಲ್ಲಿ ನನಗೆ ನನ್ನ ಕೆಲಸಕ್ಕೋಸ್ಕರ ಮಾತ್ರ ನಾನು ಇಲ್ಲಿಗೆ ಬಂದಿರುವಂಥದ್ದು, ಆಲ್ರೆಡಿ ತುಂಬಾ ಸಲ ಹೇಳಿದ್ದೇನೆ. ಹಾಗಿರುವಾಗ ಆಬ್ವಿಯಸ್ಲಿ ನಾನು ಮಾನಸಿಕ ನೆಮ್ಮದಿಯನ್ನೇ ಪ್ರಿಫರ್ ಮಾಡ್ತೇನೆ. ನನ್ನ ಖುಷಿಗೋಸ್ಕರ ನಾನು ಖರ್ಚು ಮಾಡೋದ್ರಲ್ಲಿ ತಯಾರಿದ್ದೇನೆ, ದುಂದು ವೆಚ್ಚ ಅಲ್ಲ, ನನ್ನ ಖುಷಿಗೋಸ್ಕರ ಖರ್ಚು ಮಾಡುವಂಥದ್ದು. ನಾನು ಎರಡು ಈರುಳ್ಳಿ ಉಂಟು. ಇದು ಸುಮಾರು 2-3 ವಾರದ ಹಿಂದೆ ತರಿಸಿಟ್ಟದ್ದು ನಾನು. ಇದರಲ್ಲಿ ಇನ್ನೊಂದೆರಡು ಉಂಟಷ್ಟೇ. ನನಗೆ ಜಾಸ್ತಿ ಅಗತ್ಯ ಬೀಳುದಿಲ್ಲ. ನಾನು ಮನೆಯಿಂದ ಮಜ್ಜಿಗೆ ತರ್ತೇನೆ, ಹಾಗಾದ ಕಾರಣ ಮಜ್ಜಿಗೆ ಹಾಕಿ ಅನ್ನ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ತಕ್ಕೊಂಡು ಹೋಗುದು ಈಗ ಇತ್ತೀಚೆಗೆ. ಯಾಕಂತ ಹೇಳಿದ್ರೆ ಸೆಕೆಗೆ ಎಂತ ಕೂಡ ಬೇಡ ಅಂತ ಅನ್ನಿಸ್ತಾ ಇರ್ತದೆ. ಆದ್ರೆ ಹಸಿವಾದಾಗ ಎಂತಾದ್ರೂ ತಿನ್ಬೇಕು ಅಂತೆಲ್ಲ ಅದಕ್ಕೆ ಮಾಡಿ ತಿಂತೇನೆ. ಅದಕ್ಕೋಸ್ಕರ ಈ ತರಕಾರಿಗಳನ್ನೆಲ್ಲ ತರಿಸುದಷ್ಟೇ. ಮತ್ತೆಂತ ಗೊತ್ತುಂಟ, ನಾನು ಹೆಚ್ಚಾಗಿ ಮನೆಯಲ್ಲೇ ಅಡಿಗೆ ಮಾಡುವಂಥದ್ದು, ನನ್ನ ರೂಮಲ್ಲೇ ಅಡುಗೆ ಮಾಡಿ ತಿನ್ನುವಂಥದ್ದು. ಹೊರಗಿದ್ದು ತುಂಬಾ ಕಡಿಮೆ. ಅಂತ ಹೇಳಿದ್ರೆ ಆರ್ಡರ್ ಮಾಡಿ, ಮಧ್ಯಾಹ್ನ ಆಫೀಸಲ್ಲಿ ಆರ್ಡರ್ ಮಾಡಿ ನನಗೆ ತಿನ್ನಬಹುದು, ಆದ್ರೆ ನಾನು ಹಾಗೆ ಮಾಡುದಿಲ್ಲ. ನನಗೆ ಅದು ಸೇರುದಿಲ್ಲ. ನನಗೆ ನಾನು ಮಾಡಿ ತಿಂದ್ರೇನೆ ನನಗೆ ಖುಷಿ ಆಗುದು. ಹಾಗಂತ ಹೇಳಿ ಹೊರಗೆ ತಿನ್ನುವುದೇ ಇಲ್ವಾ? ಖಂಡಿತ ತಿಂತೇನೆ. ನನಗೆ ಕೆಲವೆಲ್ಲ ಅದು ಎಷ್ಟೇ ನಾವು ಮಾಡಿದ್ರು ಹೊರಗೆ ಹೋಟೆಲ್ನಲ್ಲಿ ಸಿಕ್ಕುವ ಹಾಗೆ ಆಗುದಿಲ್ಲ. ಅಂಥದ್ದೆಲ್ಲ ನಾನು ಹೊರಗೆ ತಿನ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೆ ಆಫೀಸಲ್ಲಿ ಅಂತ ಗೊತ್ತುಂಟ, ನನ್ನ ಈ ವಿಚಾರಕ್ಕೆ ತುಂಬಾ ಜನ ಇಲ್ವಾ, ನನ್ನನ್ನು ಅವಳೆಂತ ಹೊರಗಿದ್ದು ತಿನ್ನುವುದಿಲ್ಲ, ಅವಳು ನಮ್ಮೊಟ್ಟಿಗೆ ಊಟಕ್ಕೆ ಬರುವುದಿಲ್ಲ ಅಂತ ಹೇಳಿದವರಿದ್ದಾರೆ, ನನ್ನ ಎದುರೇ ಹೇಳಿದವರಿದ್ದಾರೆ. ಹಾಗೆ ನಾನು ಇಲ್ಲದಾಗ ಕೂಡ ಹೇಳಿದವರಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಕೆಲವು ಆಪ್ತರಿದ್ದಾರೆ ಆಫೀಸಲ್ಲಿ, ಅವ್ರು ಹೇಳ್ತಾರೆ. ಅವರು ಹೇಳಿದವರು ನೋಡಿದ್ರೆ ಅವರಿಗೆ ಕೂಡ ಒಂದು ಕನ್ವೆ ಆಗ್ಲಿ, ನೋಡದಿದ್ರೆ ಪರವಾಗಿಲ್ಲ. ಈರುಳ್ಳಿ ಕಟ್ ಮಾಡಿದ ನಂತರ ಮಾತಾಡ್ತೇನೆ ಆಯ್ತಾ? ಕಣ್ಣಲ್ಲಿ ನೀರು ಬರ್ತದೆ. ಈರುಳ್ಳಿ ತುಂಬಾ ಖಾರ ಉಂಟಾ ಅಂತ ಕಣ್ಣಲ್ಲೆಲ್ಲ ನೀರು ಬರ್ತಾ ಉಂಟು. ಚಂದ ಮುಖ ಎಲ್ಲ ತೊಳ್ದೆ. ಹಾಗೆ ತುಂಬಾ ಜನ ನನ್ನ ಆಹಾರದ ಬಗ್ಗೆ ಕಮೆಂಟ್ ಹಾಕಿದವರಿದ್ದಾರೆ. ಅವಳೆಂತ ನಮ್ಮೊಟ್ಟಿಗೆ ಊಟಕ್ಕೆ ಬರುದಿಲ್ಲ, ನಾನು ಆಫೀಸಲ್ಲಿ ಒಬ್ಬಳೆ ಕೂತ್ಕೊಂಡು ಊಟ ಮಾಡೋದಾಯ್ತಾ ಹೆಚ್ಚಿನ ದಿನಗಳಲ್ಲಿ. ನನ್ಗೆ ಒಬ್ಬಳೇ ಊಟ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಅಂದ್ರೆ ನಿಧಾನವಾಗಿ ಅಥವಾ ಬೇಗವಾಗಿ. ಒಂದೊಂದ್ಸಲ ಬೇಗ ಊಟ ಮಾಡ್ತೇನೆ, ನನ್ನ ಹೊತ್ತಿಗೆ ಎದ್ದು ಹೋಗುವ ಹಾಗೆ ನನ್ಗೆ ಊಟ ಮಾಡ್ಬೇಕು. ಮತ್ತೆ ಇನ್ನೊಬ್ಬರಿಗೆ ಕಾಯುದು ಅಥವಾ ನನಗೋಸ್ಕರ ಇನ್ನೊಬ್ಬರು ಕಾಯುದು ಅದು ನನ್ಗೆ ಇಷ್ಟ ಆಗುದಿಲ್ಲ. ಅದಲ್ಲದೆ ಮತ್ತೆ ನನ್ನ ಬುತ್ತಿಗೆ ಕೈ ಹಾಕಿ ಇನ್ನೊಬ್ಬರು ತಿಂದು ಅವರ ಬಾಯಿಯೊಳಗೆ ಹೋದ ಕೈಯನ್ನೇ ಇನ್ನೊಬ್ಬರ ಬುತ್ತಿಯಿಂದ ತಿಂದು ಮತ್ತೆ ನನ್ನ ಬುತ್ತಿಗೆ ಕೈ ಹಾಕುದು, ಇಂಥದ್ದೆಲ್ಲ ನನಗೆ ಸುತರಾಮ್ ಇಷ್ಟ ಆಗುದಿಲ್ಲ. ಹಾಗೆ ಇದನ್ನೆಲ್ಲ ನಾನು ಹೇಳಲಿಕ್ಕೆ ಹೋದ್ರಿಲ್ಲ, ಅದು ಅವರಿಗೆ ಮುಜುಗರ ಆಗ್ಬೋದು ಅಥವಾ ಅವರಿಗೆ ಒಂಥರ ಅಸಹ್ಯ ಅನ್ನಿಸ್ಬೋದು ಅಥವಾ ವಿಚಿತ್ರ ಅನ್ನಿಸ್ಬೋದು, ಇವಳು ಯಾವ ಕಾಲದಲ್ಲಿದ್ದಾಳೆ ಇನ್ನು ಕೂಡ ಅಂತ. ಆದ್ರೆ ಆಹಾರದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಗೌರವ ಇದೆ, ಅದರದ್ದೇ ಆದಂತಹ ಪದ್ಧತಿಗಳಿದೆ. ಹಾಗೆಲ್ಲ ಇರುವಾಗ ಉಂಟಲ್ಲ, ನಾನು ಅದನ್ನು ಗೌರವಿಸ್ತೇನೆ. ನನ್ನ ಕ್ರಮವನ್ನು ನಾನು ಗೌರವಿಸ್ತೇನೆ. ಇನ್ನೊಬ್ರು ಗೌರವಿಸ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅವರಿಗೂ ಮುಜುಗರ ಆಗ್ಬಾರ್ದು, ನನಗೂ ಮುಜುಗರ ಆಗ್ಬಾರ್ದು. ಇದಕ್ಕಿಂತ ಬೆಸ್ಟ್ ಎಂತ ಹೇಳಿದ್ರೆ ಒಬ್ಬೊಬ್ರೆ ಹೋಗಿ ಊಟ ಮಾಡಿ ಬರೋದು ತುಂಬಾ ಉತ್ತಮ ಆಗಿರ್ತದೆ. ಹಾಗಿರೋದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಅಷ್ಟು ಆಫೀಸಲ್ಲಿ ಹೆಚ್ಚಾಗಿ ಒಬ್ಬಳೇ ಊಟ ಮಾಡಿ ಬರುವಂತದ್ದು. ಸಾಕಷ್ಟು ಜನ ಕೇಳ್ತಾರೆ, ಬಾ ನಮ್ಮ ಜೊತೆ ಊಟ ಮಾಡು ಅಂತ.
ಅದು ನನಗೆ ಇಷ್ಟ ಆಗೋದಿಲ್ಲ. ನಾವು ಮತ್ತೆ ವೆಜಿಟೇರಿಯನ್ ಕೂಡ, ಮನೆಯಲ್ಲಿ ನಾವು ಕೋಳಿ ಆಗಲಿ ಮೀನು ಆಗಲಿ ಮೊಟ್ಟೆ ಆಗಲಿ, ನಾನು ಕೇಕ್ ಕೂಡ ತಿನ್ನೋದಿಲ್ಲ ಅಂತ ಸಾಕಷ್ಟು ಸಲ ಹೇಳಿದ್ದೇನೆ. ಹೀಗೆಲ್ಲ ಇರುವಾಗ ಇಲ್ವಾ, ನನ್ನ ಎದುರು ಯಾರಾದ್ರೂ ಒಬ್ರು ನಾನ್ ವೆಜ್ ತಿನ್ನುವಾಗ ನನಗೆ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ, ವಾಸನೆ ನನಗೆ ಅದು ಸೇರಿ ಮೂಗಿಗೆ ಬಡಿಲಿಕ್ಕೆ ಸ್ಟಾರ್ಟ್ ಆದ್ರೆ ಮತ್ತೆ ನನಗೆ ನಾನು ಊಟ ಮಾಡುವ ಆಹಾರ ಕೂಡ ಸೇರುದಿಲ್ಲ. ಅದು ಅವರ ತಪ್ಪು ಅಂತ ನಾನು ಖಂಡಿತ ಹೇಳುದಿಲ್ಲ. ನಾನ್ ವೆಜ್ ತಿನ್ನುವವರಿಗೂ ಅವರದ್ದೇ ಆದಂತಹ ಆಹಾರ ಕ್ರಮ ಉಂಟು, ಅದಕ್ಕೆ ನಾನು ಗೌರವ ಕೊಡ್ತೇನೆ. ಆದ್ರೆ ನನ್ನಿಂದಾಗಿ ಅವರಿಗೂ ಕೂಡ ಅದು ಮುಜುಗರ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಒಬ್ಬಳೇ ಜಾಸ್ತಿಯಾಗಿ ಕೂತ್ಕೊಡುದು. ಆದ್ರೆ ಅದನ್ನು ನೋಡಿದ ಸಾಕಷ್ಟು ಜನ ಹೇಳ್ತಾರೆ ಅವಳು ನಮ್ಮೊಟ್ಟಿಗೆ ಬರುದಿಲ್ಲ, ಮತ್ತೆ ನಾನು ಟೀಮ್ ಡಿನ್ನರ್, ಟೀಮ್ ಔಟಿಂಗ್ ಇಂಥದಕ್ಕೆಲ್ಲ ಯಾವುದಕ್ಕೂ ಕೂಡ ಹೋಗುದಿಲ್ಲ. ಫ್ರೆಂಡ್ಸ್ ಜೊತೆ ಊಟ ಮಾಡ್ಲಿಕ್ಕೆ ಹೊರಗೆ ಹೋಗುದು ಅದು ನನಗೆ ಇಷ್ಟ ಆಗುದಿಲ್ಲ. ನಾನು ಅಳ್ತಾ ಇದ್ದೇನೆ ಅಂತ ಯಾರಾದ್ರೂ ಅಂದುಕೊಳ್ಬಹುದು. ಇಲ್ಲಿ ಯಾರಾದ್ರೂ ಬಂದ್ರೆ, ಈಗ ಭೂಮಿಕಾ ಕೆಳಗೆ ಅವ್ರು ಬಂದು ನೋಡಿದ್ರೆ ಅಂದುಕೊಳ್ಳೋರು, ರಮ್ಯಾ ಯಾಕೆ ಅಳ್ತಾ ಇದ್ದೀರಾ ಅಂತ, ಈರುಳ್ಳಿ ಕಟ್ ಮಾಡಿದ್ದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ನನ್ನ ಕಣ್ಣು ಹಾಗೆ ಆಗಿದೆ, ಯಾವತ್ತೂ ಕೂಡ ಇಷ್ಟು ಖಾರ ಅನಿಸುದಿಲ್ಲ ಈರುಳ್ಳಿ. ಇನ್ನು ಕೆಲವರು ಟಿಪ್ಸ್ ಹೇಳಿಕೊಂಡು ಬರ್ಬೋದು, ಹಾಗೆ ಮಾಡಿ ಹೀಗೆ ಮಾಡಿ ಈರುಳ್ಳಿ ಕಟ್ ಮಾಡೋಕೆ, ಹಾಗೆ ಮಾಡಿದ್ರೆ ಎಂತ ಆಗುದಿಲ್ಲ, ಹೀಗೆ ಮಾಡಿದ್ರೆ ಎಂತ ಆಗುದಿಲ್ಲ ಅಂತ. ನೋಡುವ, ಎಂತಾದ್ರೂ ಒಳ್ಳೊಳ್ಳೆ ಕಣ್ಣಲ್ಲಿ ನೀರು ಬರದ ಹಾಗೆ ಟಿಪ್ಸ್ ಎಂತಾದ್ರೂ ಇದ್ರೆ ಹೇಳಿ ಆಯ್ತಾ ನನಗೆ. ನನ್ನ ವಿಷಯಕ್ಕೆ ಬರ್ತೇನೆ. ಹೀಗೆಲ್ಲ ಇರುವ ಕಾರಣ ನಾನು ಒಬ್ಬಳೆ ಕೂತ್ಕೊಂಡು ಊಟ ಮಾಡುದು, ಹೊರಗೆಲ್ಲ ಬರುದಿಲ್ಲ. ಟೀಮ್ ಔಟಿಂಗ್, ಟೀಮ್ ಡಿನ್ನರ್, ಫ್ರೆಂಡ್ಸ್ ಒಟ್ಟಿಗೆ ಔಟಿಂಗ್ ಎಲ್ಲ ಯಾಕೆ ಹೋಗುದಿಲ್ಲ ಅಂತ ಹೇಳಿದ್ರೆ, ವೆಜ್ ನಾನ್ ವೆಜ್ ಇರುವ ಹೋಟೆಲಿಗೆ ಹೋಗುದು. ಟೀಮ್ ಅಂತ ಬಂದಾಗ ಎಲ್ಲರ ಒಮ್ಮತ ಇರುವಾಗ ನನ್ನದೊಬ್ಬಳದ್ದು ಸಹಮತ ಇಲ್ಲ ಅಂತ ಹೇಳಿ ಆದ್ರೆ ನನ್ನನ್ನು ನೋಡುವ ದೃಷ್ಟಿ ಬೇರೆ ಆಗ್ತದೆ, ಮತ್ತೆ ನನಗೆ ಕೂಡ ಅದು ಇಷ್ಟ ಆಗುದಿಲ್ಲ. ನೀವು ಹೋಗಿ ಮತ್ತೆ ನೀನ್ ತಿನ್ಬೇಡ, ನೀನ್ ಸುಮ್ಮನೆ ಬಂದು ನಮ್ಮ ಜೊತೆಗೆ ಕೂತ್ಕೊಂಡು ಎಂಜಾಯ್ ಮಾಡು, ಟೈಮ್ ಪ್ರೀಶಿಯಸ್ ಟೈಮ್ ಅದೆಲ್ಲ ಅಂತ ಹೇಳ್ತಾರೆ. ಅಲ್ಲಿ ನನ್ನ ಮೂಗಿಗೆ ಬಡಿತಾ ಇರ್ತದೆ ನಾನ್ ವೆಜ್ ಇಂದ ಸ್ಮೆಲ್. ನಾವು ಸಣ್ಣದಿರುವಾಗಿನಿಂದ ತಿನ್ನದ ಕಾರಣ ಅದು ನಮಗೆ ಅಹಿತ ಆಗ್ತದೆ ಅಂತ ಹೇಳಿದ್ರೆ, ಅದೊಂಥರ ಬೇರೆ ಸ್ಮೆಲ್ ಅಂತ, ವಾಸನೆ ಅಂತ ಫೀಲ್ ಆಗ್ತದೆ. ಹಾಗಿರುವಾಗ ಇಲ್ವಾ ನಾನು ಹೇಗೆ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ? ನಾನು ಇಲ್ಲಿ ಒಂದು ಸ್ಪಷ್ಟನೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಾಂಸಾಹಾರ ತಿನ್ನುವುದಿಲ್ಲ ಅಥವಾ ಅದು ನಮಗೆ ವಾಸನೆ ಬರ್ತದೆ ಅಂತ ಹೇಳಿದ ಮಾತ್ರಕ್ಕೆ ಅದು ಅವರು ತಿನ್ಬಾರ್ದು ಅಥವಾ ಅವರದನ್ನು ತ್ಯಜಿಸ್ಬೇಕು ಅಂತ ಖಂಡಿತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ, ಅದು ಹಿರಿಯರಿಂದ ಅನುಸರಿಸಿಕೊಂಡು ಎಷ್ಟೋ ತಲತಲಾಂತರದಿಂದ ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಇದೆಲ್ಲ ಹಿರಿಯರಿಂದ ಅನುಸರಿಸಿಕೊಂಡು ಬಂದಿರುವಂತಹ ಕ್ರಮ. ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಈಗ ನಾವು ಹೇಗೆ ನಮ್ಮ ಒಂದು ಸಸ್ಯಾಹಾರ ಜೀವನವನ್ನು ನಡೆಸ್ತಾ ಇದ್ದೇವೋ, ಅದು ನಮ್ಮ ಹಿರಿಯರಿಂದ ನಾವು ಅನುಸರಿಸಿಕೊಂಡು ಬಂದದ್ದು. ಎಲ್ಲದಕ್ಕೂ ಒಂದು ರೆಸ್ಪೆಕ್ಟ್ ಬೇಕು. ನನಗೆ ಖಂಡಿತ ಗೌರವ ಉಂಟು. ಹಾಗಂತ ಹೇಳಿ ನನಗೆ ಅದು ಇಷ್ಟ ಆಗುದಿಲ್ಲ ಅಂತ ಹೇಳಿದಾಗ ನಾನು ಅಲ್ಲಿ ಹೋಗಿ ಕೂತ್ಕೊಂಡಿರ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಅದಕ್ಕೋಸ್ಕರ ಒಂದು ಸ್ಪಷ್ಟನೆಗೆ ಈ ಒಂದು ಮಾತು ಹೇಳ್ತಾ ಇರುವಂತದ್ದು. ಮತ್ತೆ ನಾನು ಮೊದಲೇ ಹೇಳಿದ ಹಾಗೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಎಂಥದ್ದು ಜಾಸ್ತಿ ವೈಬ್ ಮ್ಯಾಚ್ ಆಗುದಿಲ್ಲ. ಅದು ಮ್ಯಾಚ್ ಆಗ್ಬೇಕಂತ ಹೇಳಿ ಆದ್ರೆ ತುಂಬಾ ಸಮಯದಿಂದ ಫ್ರೆಂಡ್ಶಿಪ್ ಇರ್ಬೇಕು, ನನಗೆ ಅವರ ಮೇಲೆ ಒಂದು ನಂಬಿಕೆ ಇರ್ಬೇಕು. ಹಾಗಿರುವಾಗ ನಾನು ಖಂಡಿತ ಹೋಗ್ತೇನೆ. ಆದ್ರೆ ಇತ್ತೀಚೆಗೆ 1-2 ವರ್ಷದಿಂದ ಫ್ರೆಂಡ್ಸ್ ಆಗಿ ಟೀಮ್ ಡಿನ್ನರ್ಗೆ ಬಂದು ಎಂಜಾಯ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರೆ ನನಗೆ ಅದು ಆಗುದಿಲ್ಲ. ಅವರ ಖುಷಿಗೋಸ್ಕರ ನನ್ನ ಖುಷಿಯನ್ನು ನಾನು ಹಾಳು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನದು ಕೆಲವೊಂದು ಪಾಲಿಸಿಗಳು ಉಂಟು ಹೀಗಿರುವುದೆಲ್ಲ. ಹಾಗಾದ ಕಾರಣ ಅದೆಲ್ಲ ಕೆಲವರಿಗೆ ತುಂಬಾ ವಿಚಿತ್ರ ಅಂತ ಅನ್ನಿಸ್ಬಹುದು. ಪರವಾಗಿಲ್ಲ, ನನ್ನ ಖುಷಿಗೋಸ್ಕರ ನಾನು ಎಂತ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ಇರುದೊಂದು ಜೀವನದಲ್ಲಿ ನಾನು ನೆಮ್ಮದಿಯಾಗಿರ್ಬೇಕು. ಈ ಒಂದು ವೇಳೆ ನಾನು ಹಾಗೆಲ್ಲ ಹೋಗಿ ಎಂತಾದ್ರೂ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಂತ ಹೇಳಿದ್ರೆ ಅದು ನನ್ನ ಜೀವಮಾನದಲ್ಲಿ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ಮತ್ತೆ ನಮ್ಮದಿಲ್ಲಿ ಲೈಟ್ ನನ್ನ ತಲೆ ಮೇಲೆ ಇರುದು, ಇಲ್ಲಿ ಎದುರುಗಡೆ ಇದ್ರೆ ಮುಖ ಕ್ಲಿಯರ್ ಆಗಿ ಕಾಣ್ತಿತ್ತು. ಒಂದು ವೇಳೆ ಲೈಟಿಂಗ್ಸ್ ಅಲ್ಲೆಲ್ಲ ಎಂತ ಆದ್ರೂ ನಿಮ್ಗೆ ಮಿಸ್ಟೇಕ್ಸ್ ಇದ್ರೆ ಕ್ಷಮೆ ಇರಲಿ. ರಿಂಗ್ ಲೈಟ್ ಅದಿದೆಲ್ಲ ಇಲ್ಲ ನನ್ನ ಹತ್ರ. ಮತ್ತೆಂತ ಗೊತ್ತುಂಟ, ನಾನೀಗ ಮಾಡ್ತಾ ಇರುವಂತಹ ಮೋಮೋಸ್ ನೀರಲ್ಲಿಯೇ ಮಾಡುವಂತಂತ ಹೇಳಿದ್ರೆ, ಇದನ್ನೆಲ್ಲ ತರಕಾರಿನೆಲ್ಲ ಚಂದ ಬೇಯಿಸಿ ಉಂಡೆ ಮಾಡಿ ನೀರಿಗೆ ಹಾಕಿ, ರಾಗಿ ಹಿಟ್ಟಿಗೆ ಹಾಕಿ, ಪುನಃ ನೀರಿಗೆ ಹಾಕಿ, ಪುನಃ ರಾಗಿ ಹಿಟ್ಟಿಗೆ ಹಾಕಿ, ಹೀಗೆಲ್ಲ ಮಾಡಿ ಮತ್ತೆ ನೀರಲ್ಲೇ ಬೇಯಿಸ್ಲಿಕ್ಕೆ ಇರುದು. ಆ ಸಮಯದಲ್ಲಿ ಅದೆಲ್ಲ ಬಿಟ್ಟುಕೊಂಡ್ರೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ರಾಗಿ ದೋಸೆ ಮಾಡಿ ಈ ತರಕಾರಿ ಮಿಕ್ಸನ್ನೆಲ್ಲ ಪಲ್ಯದ ಹಾಗೆ ಸೇರಿಸಿ ತಿನ್ನುವಂತ ಆಲೋಚನೆಯಲ್ಲಿ ಇದ್ದೇನೆ. ನೋಡುವ, ತರಕಾರಿ ಎಲ್ಲ ಕಟ್ ಮಾಡಿ ಆಯ್ತು, ಇನ್ನು ಬೇಗ ಬೇಗ ಮಾಡಿ ಸಕ್ಸಸ್ ಆದ್ರೆ ತೋರಿಸ್ತೇನೆ, ಇಲ್ಲದಿದ್ರೆ ಕ್ಯಾನ್ಸಲ್, ದೋಸೆ ಮಾಡಿ ತಿಂತೇನೆ. ಈ ತರಕಾರಿ ಮಿಕ್ಸನ್ನಿಲ್ವಾ ಉಂಡೆ ಮಾಡುವ ಹದಕ್ಕೆ ಚಂದ ಫ್ರೈ ಮಾಡ್ಬೇಕಾಯ್ತಾ. ನೀರಿಗೆ ಹಾಕಿದ ನಂತರ ಉಂಟಲ್ಲ, ಇದನ್ನು ಚಂದ ಈ ರೀತಿ ರಾಗಿ ಹುಡಿಯಲ್ಲಿ ಇದನ್ನು ರೋಲ್ ಮಾಡಬೇಕು. ಮತ್ತೆ ಪುನಃ ನೀರಿಗೆ ಹಾಕಬೇಕು, ಪುನಃ ರೋಲ್ ಮಾಡಬೇಕು. ಹಾಗೆ 2-3 ಸಲ ಮಾಡಿ ಮತ್ತೆ ನೀರಲ್ಲಿ ಕುದಿಸ್ಬೇಕು. ನಾನು ಊಹಿಸಿದ್ದಕ್ಕಿಂತಲೂ ತುಂಬಾ ಚಂದ ರೀತಿಯಲ್ಲಿ ಬಂದಿದೆ ಆಯ್ತಾ. ನಾನು ನೀರಲ್ಲೆಲ್ಲ ಬಿಟ್ಟುಕೊಳ್ಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಚಂದ ಬಂದಿದೆ. ಫೈನಲಿ ಒಂದು ಅರ್ಧ ಗಂಟೆ ತಕ್ಕೊಂಡಿದೆ. ಯಾಕಂತ ಹೇಳಿದ್ರೆ ಎಲ್ಲ ಪ್ರೊಸೆಸ್ ಮಾಡ್ಲಿಕ್ಕೆ, ಮತ್ತೆ 4 ಮಾಡಿರೋದ್ರಿಂದ
ಜಾಸ್ತಿ ಅಂತ ನನಗೆ ಸಮಯ ತಗೊಳ್ಳಿದೆ. ತುಂಬ ಮಾಡೋದಾದ್ರೆ ಸ್ವಲ್ಪ ಲೆಂತಿ ಪ್ರೊಸೆಸ್ ಇದು. ಲೈಟ್ ಅಷ್ಟು ಚಂದ ಕಾಣ್ತದೆ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಹಾಗೆ ತಿಂತೇನೆ, ನೋಡುವ. ನನಗೆ ಅಂತೂ ಎಕ್ಸೈಟ್ಮೆಂಟ್ ಉಂಟು ತುಂಬ. ಮಾತ್ರ ಎಂತಂತ ಹೇಳಿದ್ರೆ, ರಾಗಿ ಎಲ್ಲ ಇಷ್ಟ ಆಗದವರಿಗೆ ಅಷ್ಟು ಇಷ್ಟ ಆಗ್ಲಿಕ್ಕಿಲ್ಲ. ರಾಗಿ ಫ್ಲೇವರ್ ಜಾಸ್ತಿ ಬಾಯಿಗೆ ಹಾಕಿದ ಕೂಡಲೇ. ಮತ್ತೆ ಮೋಮೋಸ್ ಇಷ್ಟ ಆಗದವರಿಗೆ ಕೂಡ ಇಷ್ಟ ಆಗ್ಲಿಕ್ಕಿಲ್ಲ. ನನಗೆ ಎರಡು ಕೂಡ ಇಷ್ಟ ಉಂಟು. ಹಾಗಾದ ಕಾರಣ ನನಗೆ ತುಂಬಾ ಖುಷಿ ಆಗ್ತದೆ. ಒಳ್ಳೆದುಂಟು. ಚಂದ ಬೇಯಬೇಕು ನೀರಲ್ಲಿ. ಹಸಿವು ಕೂಡ ಆಗ್ತಾ ಇತ್ತು. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನೆಂತ ಅತಿರೇಕ ಮಾಡಿ ಹೇಳೋದಾಯ್ತಾ, ನನಗೆ ಇಷ್ಟ ಆಯ್ತು. ರಾಗಿ ಬೇಗ ಹೊಟ್ಟೆ ತುಂಬುದಂತ ಹೇಳ್ತಾರೆ. ನನಗಂತೂ ಇವತ್ತು ಚಂದ ನಿದ್ದೆ ಬರ್ಬೋದು. ಇನ್ನೊಂದು ತಿಂತೇನೆ, ಮತ್ತೊಂದು ಸ್ವಲ್ಪ ಮತ್ತೆ ತಿಂತೇನೆ. ನನಗೆ ಈಗ ಸ್ವಲ್ಪ ಕೆಲಸ ಎಲ್ಲ ಉಂಟು. ಬಟ್ಟೆ ಒಗ್ದು ಎಲ್ಲ ಮಾಡಿ ಮತ್ತೆ ಮನೆಗೆಲ್ಲ ಫೋನ್ ಮಾಡಲಿಕ್ಕೆಲ್ಲ ಉಂಟು. ಹಾಗಾದ ಕಾರಣ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಗೊತ್ತಿಲ್ಲ ಇನ್ನು ಇದೇ ರೀತಿಯ ವಿಡಿಯೋಗಳು ಬರ್ಲಿಕ್ಕೂ ಸಾಕು ಅಥವಾ ಊರಿಗೆ ಹೋದ ನಂತರ ಬರ್ಲಿಕ್ಕೂ ಸಾಕು, ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.